ಗಡಿನಾಡಿನ ಕಲೆ, ಸಂಸ್ಕೃತಿ ಹಾಗೂ ಜಾನಪದ ಪರಂಪರೆಯನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದವರಿಂದ ಉತ್ತರ ಕನ್ನಡ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಕಾರವಾರದಲ್ಲಿ ಗಡಿನಾಡಿನ ಕರಾವಳಿ ಉತ್ಸವ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಅಕ್ಷಯ್ ನಾಗೇಕರ್ ತಿಳಿಸಿದರು. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಉತ್ಸವದ ಲೋಗೋ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಡಿಸೆಂಬರ್ 15ರಿಂದ 31ರವರೆಗೆ ನಗರದ ಮಯೂರವರ್ಮ ವೇದಿಕೆಯಲ್ಲಿ ಉತ್ಸವ ನಡೆಯಲಿದೆ. ಪ್ರವಾಸೋದ್ಯಮ ಇಲಾಖೆಯಿಂದ ಒಟ್ಟು 15 ದಿನಗಳ ಕಾರ್ಯಕ್ರಮಕ್ಕೆ ಅನುಮತಿ ಪಡೆಯಲಾಗಿದೆ ಎಂದರು. ಉತ್ಸವದ ಆರಂಭದಲ್ಲಿ 1 ವಾರಗಳ ಕಾಲ ವಿವಿಧ ವೇದಿಕೆ ಕಾರ್ಯಕ್ರಮಗಳು ನಡೆಯಲಿವೆ. ಖ್ಯಾತ ಗಾಯಕ ಹಾಗೂ ಸಂಗೀತ ನಿರ್ದೇಶಕ ಗುರುಕಿರಣ್, ಗಾಯಕ ಅಲೋಕ್, ಗಾಯಕಿ ಐಶ್ವರ್ಯ ರಂಗರಾಜನ್, ಗಾಯಕ ಜಸ್ಕರಣ್ ಸಿಂಗ್ ಸೇರಿದಂತೆ ಹಲವು ಖ್ಯಾತ ಗಾಯಕ ಗಾಯಕಿಯರು ಸಂಗೀತ ಕಾರ್ಯಕ್ರಮ ನೀಡಲಿದ್ದಾರೆ. ಗಾಯಕರಿಗೆ ಕನ್ನಡ ಹಾಡುಗಳಿಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮುಂದಿನ 3-4 ತಿಂಗಳ ನಂತರ ಡಿಸೆಂಬರ್ 15ರಿಂದ 31ರವರೆಗೆ ಗಡಿನಾಡ ಕರಾವಳಿ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮ 7 ದಿವಸಗಳ ಕಾಲ ಇರ್ತದೆ. ಇದರಲ್ಲಿ ನಮ್ಮ ಕರ್ನಾಟಕದ ಕಲಾವಿದರಾಗಿರುವಂಥ ಗುರುಕಿರಣ್ ಅವರು ಬರ್ತಾ ಇದ್ದಾರೆ. ಬಹಳ ಸತಿ ಬಂದಿದ್ದಾರೆ. ಅವರು ನಮ್ಮ ಕಾರ್ಯಕ್ರಮಕ್ಕೂ ಬರ್ತಾ ಇದ್ದಾರೆ. ಮತ್ತೆ ಆಲೋಕೆ ಅವರು ಬರ್ತಾ ಇದ್ದಾರೆ. ಗುರುಕಿರಣ್ ಅವರು ಮತ್ತೆ ಆಲೋಕೆ ಅವರು ಬರ್ತಾ ಇದ್ದಾರೆ. ಮತ್ತೆ ಐಶ್ವರ್ಯ ರಂಗರಾಜನ್ ಅವರು ಕೂಡ ಬರ್ತಾ ಇದ್ದಾರೆ. ಮತ್ತೆ ಕೃಷ್ಣಂ ಪ್ರಣಯ ಸಖಿ ಈ ಹಾಡು ಮುಖಾಂತರ ನಮ್ಮ ಎಲ್ಲರ ಮನಸ್ಸಲ್ಲಿರುವಂಥ ಜಸ್ಕರಣ್ ಸಿಂಗ್ ಇವರು ಕೂಡ ಬರ್ತಾ ಇದ್ದಾರೆ. ಸೊ ಮತ್ತೆ ರಾಜ್ಯ ಮಟ್ಟ ದೇಹದಾಢ್ಯ ಸ್ಪರ್ಧೆಗಳು ಆಗ್ತದೆ. ನಮ್ಮ ಇಲ್ಲಿಯ ಸಂಸ್ಕೃತಿ, ಕಲೆ, ಕರಾವಳಿ ಸಂಸ್ಕೃತಿಯನ್ನು ಬಿಂಬಿಸುವಂಥ ಬಹಳಷ್ಟು ಕಾರ್ಯಕ್ರಮಗಳು ನಡೀತದೆ. ರಾಜ್ಯ ಮಟ್ಟ ದೇಹದಾಢ್ಯ ಸ್ಪರ್ಧೆ ಕೂಡ ನಡೀತದೆ. ಡಿಐಡಿ ಕಾರ್ಯಕ್ರಮದ ರಾಜ್ಯದ ವಿವಿಧ ಕಲಾವಿದರು ಭಾಗವಹಿಸಲಿದ್ದಾರೆ. ರಾಷ್ಟ್ರ ಮಟ್ಟದ ದೇಹದಾಢ್ಯ ಸ್ಪರ್ಧೆಯನ್ನು ಆಯೋಜಿಸಲಾಗುವುದು. ಸಂಗೀತ ಕಾರ್ಯಕ್ರಮದ ಜೊತೆಗೆ ನಾಡಿನ ಕಲೆ, ಸಂಸ್ಕೃತಿ ಪರಿಚಯಿಸುವ ಉದ್ದೇಶದಿಂದ ಸ್ಥಳೀಯ ಜಾನಪದ ಕಲಾ ತಂಡಗಳಿಗೆ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುತ್ತದೆ ಎಂದು ಅಕ್ಷಯ್ ನಾಗೇಕರ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಕೃಷ್ಣ ಬಂಟ, ಸಂತೋಷ್ ನಾಯ್ಕ್, ಚೇತನ್ ಕೊಚ್ರೇಕರ್, ಹಸನ್ ಅಜೀಂ ಶೇಖ್ ಹಾಗೂ ಬ್ರಿಜೇಶ್ ನಾಯ್ಕ್ ಉಪಸ್ಥಿತರಿದ್ದರು. ಪೊಲೀಸ್ ಇಲಾಖೆ ಹತ್ರ, ಆರೋಗ್ಯ ಇಲಾಖೆಯಿಂದ, PWD ಅವರ ಹತ್ರ, ಅಗ್ನಿಶಾಮಕ ದಳದಿಂದ, ನಗರಸಭೆಯಿಂದ ಪರ್ಮಿಷನ್ ತಗೊಳ್ಬೇಕಾಗ್ತದೆ. ಅದರ ನಂತರದ ಅದೆಲ್ಲ ಅಪ್ಲೈ ಮಾಡಿ ಆಗಿದೆ. ಮುಖ್ಯವಾಗಿ ಪ್ರವಾಸೋದ್ಯಮದವರು ನಮಗೆ ಅನುಮತಿ ನೀಡುವುದು ಮುಖ್ಯ ಆಗಿತ್ತು. 2 ವರ್ಷ ಒಂದು ರಿಜೆಕ್ಟ್ ಆಗಿತ್ತು. ಈ ವರ್ಷ ಅವರು ನಮಗೆ ಕೊಟ್ಟಿದ್ದಾರೆ. ಸರ್ಕಾರದ ಕಾರ್ಯಕ್ರಮ ಇದ್ರೆ ಮಾತ್ರ ಮುಂದೂಡಲಾಗ್ತದೆ, ಬಿಟ್ಟರೆ ಮತ್ತೆ ಯಾವುದೇ ಕಾರಣಕ್ಕೆ ನಮ್ಮ ಕಾರ್ಯಕ್ರಮ ಇದು ನಮ್ದು 70 ಲಕ್ಷದ ಬಜೆಟ್ ಅಲ್ಲಿ ಮಾಡ್ತಾ ಇದ್ದೀವಿ ನಾವು. ಸ್ವಲ್ಪ ದೊಡ್ಡ ಮಟ್ಟಿಗಿದೆ ಕಾರ್ಯಕ್ರಮ. ನಮ್ಮ ಕಲಾವಿದರು ಅಂದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ಗುರುಕಿರಣ್ ಅವರು ಬರ್ತಾ ಇದ್ದಾರೆ. ಅಂದ್ರೆ ಅವರದೇ ಆದ ಬ್ಯಾಂಡ್ ಸಮೇತ, ನಾವು ಬ್ಯಾಂಡ್ ಅನ್ನು ಸಪ್ರೇಟ್ ಆಗಿ ಇದು ಮಾಡ್ತಾ ಇಲ್ಲ, ಅವರ ಬ್ಯಾಂಡ್ ಸಮೇತ ಅವರನ್ನು ಕರೀತಾ ಇದ್ದೇವೆ. ಪ್ರತಿದಿನ ಒಬ್ಬೊಬ್ರು, ಒಂದು ದಿವಸಕ್ಕೊಬ್ಬರು ರೀತಿ 7 ದಿನ ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಸಭಾ ಕಾರ್ಯಕ್ರಮವನ್ನ 7 ದಿನಕ್ಕೆ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಐಶ್ವರ್ಯ ರಂಗರಾಜನ್ ಕೂಡ ಬರ್ತಾ ಇದ್ದಾರೆ, ಒಳ್ಳೆ ಹಾಡುಗಾರ್ತಿ. ಮತ್ತೆ ನಮ್ಮ ಜಸ್ಕರಣ್ ಸಿಂಗ್ ಅವರು, ನಿಮ್ಗೆ ತಿಳಿದಿರುವ ಹಾಗೆ ಕೃಷ್ಣಂ ಪ್ರಣಯ ಸಖಿ ಅವರಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಗಾಯಕರು ಅವರು. ಸೊ ಮೂಲದ ಪಂಜಾಬಿ, ಅವರು ಕನ್ನಡದ ಹಾಡುಗಳನ್ನು ಹಾಡುವ ಮುಖಾಂತರ ನಮ್ಮ ಗಮನ ಸೆಳೆದಿದ್ದಾರೆ. ಸೊ ಅವರು ಕೂಡ ಬರ್ತಾ ಇದ್ದಾರೆ. ಆಲೋಕೆ ಅವರು ಬಂದು ಹೋಗಿದ್ದಾರೆ, 2-3 ಸತಿ ಬಂದು ಹೋಗಿದ್ದಾರೆ. ಅವರನ್ನು ಕರೀತೇವೆ, ಯಾಕಂದ್ರೆ ಅವರು ಬಂದ್ರೆ ನಮ್ಮ ಕಳೆದ ಕೆಲ ದಿನಗಳಿಂದ ಜೆನ್ಜಿ ದೇಶಭಕ್ತಿ ಬಗ್ಗೆ ದೇಶದಾದ್ಯಂತ ವ್ಯಾಪಕ ಚರ್ಚೆ ನಡೆಯುತ್ತಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ, ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ದಿವ್ಯಶ್ರೀ ಸಿಎಂ ಹೇಳಿದರು. ಕಾರವಾರದ ಕಾಮಧೇನು BCA ಕಾಲೇಜಿನಲ್ಲಿ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ಆಯೋಜಿಸಲಾದ 91ನೇ ಮಾದಕ ವಸ್ತು ವಿರೋಧಿ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಒಂದು ದೇಶವನ್ನ ನಾಶ ಮಾಡಬೇಕೆಂದ್ರೆ ಆ ದೇಶದ ಯುವ ಶಕ್ತಿಯನ್ನ ಹಾಳು ಮಾಡಲಾಗುತ್ತದೆ. ಯುವ ಜನತೆಯ ಶಕ್ತಿಯಿಂದಲೇ ದೇಶದ ಭವಿಷ್ಯ ನಿರ್ಧಾರವಾಗುತ್ತದೆ. ನಮ್ಮ ದೇಶವನ್ನ ಹಾಳುಗೆಡವಲೆಂದೇ ಟನ್ಗಟ್ಟಲೆ ಮಾದಕ ವಸ್ತುಗಳನ್ನ ದೇಶದೊಳಗೆ ಕಳ್ಳ ಸಾಗಾಟ ಮಾಡಲಾಗುತ್ತಿದೆ. ಈಗ ದುಶ್ಚಟಗಳಲ್ಲೂ ಹೆಣ್ಣು ಮಕ್ಕಳು ತಾವೇನು ಕಡಿಮೆ ಇಲ್ಲ ಎಂದು ಮುಂದುವರಿಸುತ್ತಿರುವುದು ಕಳವಳಕಾರಿ. ಯಾರೂ ಕೂಡ ಮಾದಕ ವ್ಯಸನಿಯಾಗಲು ಬಯಸೋದಿಲ್ಲ. ಈ ವ್ಯಸನದಲ್ಲಿ ಸಿಲುಕದಂತೆ ಎಲ್ಲರೂ ಜಾಗೃತಿ ವಹಿಸಬೇಕಾಗಿದೆ. ಮಾದಕ ವಸ್ತು ಸೇವಿಸದೆ ಸಮಾಜಕ್ಕೆ ಹಾನಿ ಮಾಡದೇ ಇದ್ರೆ ಅದೇ ನಾವು ಮಾಡುವ ದೇಶಭಕ್ತಿ ಎಂದು ತಿಳುವಳಿಕೆ ನೀಡಿದ್ರು. ಕರಾವಳಿ ಮುಂಜಾವು ಕಾರ್ಯನಿರ್ವಾಹಕ ಸಂಪಾದಕ TB ಹರಿಕಾಂತ್ ಮಾತನಾಡಿ,
ವಿದ್ಯಾರ್ಥಿಗಳು ಮುಂಜಾನೆ ಮನೆಯಿಂದ ಹೊರಡುವ ಮೊದಲು ಅಮ್ಮ ನೀಡುವ ಉಪಹಾರ, ತಂದೆ ನೀಡುವ ಒಂದಿಷ್ಟು ಖರ್ಚಿನ ಹಣವನ್ನ ಪಡೆಯುವ ಮಕ್ಕಳು ಅದು ತಂದೆ ತಾಯಿಯ ಕರ್ತವ್ಯ ಎನ್ನುವ ಭಾವನೆ ತಳೆಯಬಾರದು. ಬದಲಾಗಿ ಅದರಲ್ಲಿ ಸಂಸ್ಕಾರ, ಸಂಸ್ಕೃತಿ, ಪ್ರೀತಿ, ವಿನಯ, ವಿಧೇಯತೆ ಮತ್ತು ಭವಿಷ್ಯದ ಕನಸುಗಳಿರುತ್ತವೆ. ಹೀಗಾಗಿ ಪಾಲಕರ ಭಾವನೆಗಳಿಗೆ ಬೆಲೆ ಕೊಡುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಯಾರದೋ ಸಂಘದಲ್ಲಿ ವ್ಯಸನ ಮೋಹಿಗಳಾಗಿ ಬದುಕನ್ನ ಚಿವುಟಿಕೊಳ್ಳಬಾರದು. ಸಂಸ್ಕಾರವಿಲ್ಲದ ನಡವಳಿಕೆಯೇ ಇತ್ತೀಚೆಗೆ ತೆಲಂಗಾಣದ ನೆಲಗೊಂಡದಲ್ಲಿ ವಿದ್ಯಾರ್ಥಿಗಳಿಬ್ಬರು ಪ್ರಾಚಾರ್ಯೆಯ ಇರಿದು ಕೊಲೆ ಮಾಡಿದ್ದು ಮತ್ತು ಹರಿಯಾಣದ ಸೋನ್ಪತ್ನಲ್ಲಿ ವೃದ್ಧಾಶ್ರಮದಲ್ಲಿದ್ದ ತಂದೆಯ ಅಂತ್ಯ ಸಂಸ್ಕಾರವನ್ನ ವಿಡಿಯೋ ಕಾಲ್ನಲ್ಲೇ ಮಕ್ಕಳು ವೀಕ್ಷಿಸಿದ್ದು ಈ ಕಾಲದ ಸಮಾಜದಲ್ಲಿನ ವಿಷಾದಕರ ನಡೆ ಎಂದರು. ಡಾಕ್ಟರ್ ಕೀರ್ತಿ ನಾಯ್ಕ್ ಮಾತನಾಡಿ ಮಾದಕ ವಸ್ತು ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ವಿವರಿಸಿದ್ರು. ಮಾದಕ ವಸ್ತು ಸೇವನೆಯಿಂದಲೇ ಸಾಕಷ್ಟು ಕಾಯಿಲೆಗಳು ಬರುತ್ತವೆ, ಚಿಕಿತ್ಸೆಯೂ ಕಷ್ಟ ಎಂದು ವಿವರಿಸಿದ್ರು. ನ್ಯಾಯವಾದಿ ಬಿಕೆ ನಾಯ್ಕ್ ಮಾತನಾಡಿ ಮಾದಕ ವಸ್ತು ಸೇವನೆಯ ಸಾಕಷ್ಟು ಪ್ರಕರಣಗಳು ನ್ಯಾಯಾಲಯದಲ್ಲಿ ಬರುತ್ತವೆ. ಹೆಚ್ಚಿನವರು ಯುವಕರೇ ಆಗಿರ್ತಾರೆ. 5-6 ವರ್ಷ ನ್ಯಾಯಾಲಯದಲ್ಲಿ ಪ್ರಕರಣ ನಡೆದು ಉತ್ತಮ ಬದುಕನ್ನ ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದ್ರು. ಕಾರ್ಯಕ್ರಮ ಸಂಘಟಿಸಿದ್ದ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ರಾಘುನಾಯ್ಕ್ ಮಾತನಾಡಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಾದಕ ವಸ್ತು ವಿರೋಧಿ ಜಾಗೃತಿಗಾಗಿ ಇಲ್ಲಿಯವರೆಗೆ 91 ಕಾರ್ಯಕ್ರಮವನ್ನು ಆಯೋಜಿಸಿದ್ದು 100ನೇ ಕಾರ್ಯಕ್ರಮ ಮುಂಬರುವ ನವೆಂಬರ್ನಲ್ಲಿ ರವೀಂದ್ರನಾಥ್ ಕಡಲ ತೀರದಲ್ಲಿ ವಿದ್ಯಾರ್ಥಿಗಳಿಗಾಗಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಹಮ್ಮಿಕೊಳ್ಳಲಾಗುವುದು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಮಧೇನು ಕಾಲೇಜಿನ ಪ್ರಾಚಾರ್ಯ ಸತೀಶ್ ನಾಯ್ಕ್ ವಹಿಸಿದ್ರು. ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಶಂಕರ್ ಗುಟ್ಟಿ, ಚಂದ್ರಕಾಂತ್ ನಾಯ್ಕ್, ಸಂದೀಪ್ ನಾಯ್ಕ್, ಆವರ್ಸ, ಎಚ್ಎಫ್ ದೊಡ್ಡಣ್ಣನವರ್, ಬಾಬು ಅಂಬಿಗ ಉಪಸ್ಥಿತರಿದ್ದರು. Keeping everything. National asset ಕಾಪಾಡೋದು, Preserving our national assets. Representing a country in every sector. Representing country in every sector. Okay. So ಭಾರತ, please ಕೂತ್ಕೊಳ್ಳಿ. Thank you. ಭಾರತ ಅಂದ ತಕ್ಷಣ ನಮ್ಮಲ್ಲಿ ಅದೇನೋ ಒಂದು ಎಲ್ಲಿಲ್ಲದ ಉತ್ಸಾಹ, ಹೆಮ್ಮೆ ಬರ್ತದೆ, ಹೌದಲ್ವಾ? ಯಾವುದೋ ಒಂದು ಗೇಮಲ್ಲಿ ಭಾರತ ರೆಪ್ರೆಸೆಂಟ್ ಮಾಡಿ ವಿನ್ ಆಯಿತು, ಗೋಲ್ಡ್ ಮೆಡಲ್ ಸಿಕ್ತು ಅಂದರೆ ನಾವಿಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಕ್ರಿಕೆಟ್ ಮ್ಯಾಚಲ್ಲಿ ಭಾರತ ವರ್ಲ್ಡ್ ಕಪ್ ಗೆದ್ದು ಅಂದರೆ ಊಟ ನಿದ್ರೆ ಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ ನಮ್ಮ ದೇಶ ಅಂದರೆ ಅಷ್ಟು ಅಭಿಮಾನ ನಮಗೆ? ನಮ್ಮ ಮನೆ ಅಂದರೆ ನಮಗೊಂದು ಅಭಿಮಾನ ಇರುತ್ತಲ್ವಾ? ನಮ್ಮ ಮನೆ ನಾವು ಚಂದ ಇಟ್ಕೊಳ್ತೀವಿ, ಕ್ಲೀನ್ ಮಾಡ್ಕೊಳ್ತೀವಿ ಡೈಲಿ. ನಮ್ಮ ತಂದೆ ತಾಯಿ ಬೇರೆ ಯಾರಿಗೂ ರೆಸ್ಪೆಕ್ಟ್ ಕೊಡೋದಕ್ಕಿಂತ ನಾವು ನಮ್ಮ ಪೇರೆಂಟ್ಸಿಗೆ ಹೆಚ್ಚು ರೆಸ್ಪೆಕ್ಟ್ ಕೊಡ್ತೀವಿ. ಸೊ ನಮ್ಮ ದೇಶ ಅದೇ ರೀತಿ ಬೇರೆ ಎಲ್ಲ ದೇಶಗಳಿಗಿಂತ ನಾವು ಎಲ್ಲೇ ಹೋದ್ರೂ ಭಾರತ ನಮಗೆ ಮುಖ್ಯ. ಭಾರತ ನಮ್ಮ ದೇಶ ಅನ್ನೋ ಮುಖ್ಯ. ಭಾರತಕ್ಕೆ ಎಷ್ಟೋ ಅಗೇನ್ಸ್ಟ್ ಕಂಟ್ರೀಸ್ ಇದೆ, ಹೌದಾ? ಭಾರತವನ್ನು ದ್ವೇಷ ಮಾಡೋ ಕಂಟ್ರೀಸ್ ಆಗಿರ್ಬೋದು, ಕಾಂಪಿಟೇಷನ್ನಲ್ಲಿ ಸೋಲಿಸಬೇಕು ಅನ್ನೋ ದೇಶಗಳಿರ್ಬೋದು, ಈ ದೇಶಕ್ಕೆ ಹಾನಿ ಮಾಡಲೇಬೇಕು ಅಂದ್ಕೊಂಡಿರೋ ಕೆಲವು ಮನಸ್ಥಿತಿಗಳಿರ್ಬೋದು. ಈ ಥರದ್ದೆಲ್ಲ ಇರುವಾಗ ನಾವು ನಮ್ಮ ದೇಶವನ್ನು ಪ್ರೊಟೆಕ್ಟ್ ಮಾಡಬೇಕಾಗಿರೋದೊಂದು ನಮ್ಮ ಡ್ಯೂಟಿ. ನೀವೆಲ್ಲರೂ ಸಂವಿಧಾನ ಓದಿದರೆ ಸಂವಿಧಾನದಲ್ಲಿ ನಮಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದಾರೆ, ಹೌದಲ್ವಾ? ಅದೇ ರೀತಿ ಮೂಲಭೂತ ಕರ್ತವ್ಯಗಳು ಕೂಡ ಇದ್ದಾವೆ. ಆ ಕರ್ತವ್ಯಗಳನ್ನು ಆಸ್ ಎ ಸಿಟಿಸನ್ ಆಫ್ ಇಂಡಿಯಾ ವಿ ಮಸ್ಟ್ ಫಾಲೋ. ನಾವು ಮಾಡಲೇಬೇಕಾಗಿರುವಂಥ ಹಲವಾರು ಕರ್ತವ್ಯಗಳಿದ್ದಾವೆ. ಈಗ ನಿಮ್ಮ ಫ್ರೆಂಡ್ ಹೇಳಿದ ಹಾಗೆ ಟು ಪ್ರೊಟೆಕ್ಟ್ ಅವರ್ ನ್ಯಾಷನಲ್ ಅಸೆಟ್ಸ್, ಹಾನಿ ಮಾಡಬಾರ್ದು ಅನ್ನೋದು. ದೇಶದ ಯಾವುದೇ ಆಸ್ತಿಯನ್ನು ನಾವು ನಷ್ಟ ಮಾಡಬಾರ್ದು ಅನ್ನೋದು ನಮ್ಮ ಕೈಯಲ್ಲಿ. ಒಂದು ದೇಶ ಬೆಳವಣಿಗೆ ಆಗಬೇಕು ಅಂತಂದರೆ ಅಲ್ಲಿನ ಯುವ ಜನತೆಯ ಪಾತ್ರ ತುಂಬ ಮುಖ್ಯ ಆಗಿರ್ತದೆ. ಒಂದು ದೇಶವನ್ನು ಕಡಿತಗೊಳಿಸಬೇಕು ಅಂತಂದರೆ, ಆ ದೇಶಕ್ಕೆ ಏನಾದರೂ ಹಾನಿ ಮಾಡಿ ಅದನ್ನು ಹಿಂದುಳಿಸಬೇಕು ಅಂದರೆ, ಆ ದೇಶವನ್ನು ನಾಶ ಮಾಡಬೇಕು ಅಂತಂದರೆ ಆ ದೇಶದಲ್ಲಿನ ಯುವ ಜನತೆಯನ್ನು ಹಾಳು ಮಾಡಿ ಆ ದೇಶ ತಂತಾನೆ ಹಾಳಾಗುತ್ತೆ ಅಂತ ಅಭಿಪ್ರಾಯಗಳು. ನಾವು ಲಾಸ್ಟ್ ಟೈಮ್ ಬಂದಾಗ ನಾವು ಗುರುಗಳ ಹತ್ರ ಪ್ರಶ್ನೆ ಕೇಳಿದ್ವಿ. ಅವ್ರು ನಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಅವರೇ ಹೇಳ್ಬಿಟ್ರು. ನಾವೇನು ಮಾತಾಡಿಲ್ಲ, ನಾವಿಲ್ಲಿ ಯಾರ ಹತ್ರನೂ ಮಾತಾಡಿಲ್ಲ. ಸೊ ಪ್ರಶ್ನೆ ಕೇಳುವಂತಹದ್ದನ್ನ ನಾನು ಮಾಡಿದೆ. ನನ್ನ ಮನ್ಸಲ್ಲಿ ಏನಿತ್ತು ಅದನ್ನ ಅವ್ರು ಅಷ್ಟೇ ಅಚ್ಚುಕಟ್ಟಾಗಿ ಹೇಳಿದ್ರು.
ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ರು. ಅದೇ ರೀಸನ್ಗೆ ಇವತ್ತು ನಾನು ಇಲ್ಲಿದ್ದೀನಿ. ನಿಮ್ಮದೊಂದು ಕರೆ ನಿಮ್ಮ ಜೀವನ ಸಂಪೂರ್ಣ ಬದಲಾಯಿಸುತ್ತದೆ. ಕೇರಳ ಅಂಜನಾ ಶಾಸ್ತ್ರ ಚೌಡೇಶ್ವರಿ ಜ್ಯೋತಿಷ್ಯರು ತಾಂತ್ರಿಕ್ ಗಣೇಶ್ ಎನ್ ದೀಕ್ಷಿತ್, ಕೇರಳ. ಪ್ರೀತಿ ಪ್ರೇಮ ಸಂಬಂಧಿತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ. ನೀವು ಪ್ರೀತಿಸುವ ಹುಡುಗ ಅಥವಾ ಹುಡುಗಿ ನಿಮ್ಮವರಾಗಬೇಕೇ? ಮನ ಇಚ್ಛಾ ವಶೀಕರಣ, ಗಂಡ ಹೆಂಡತಿ ದಾಂಪತ್ಯ ವಶೀಕರಣ, ಗಂಡನ ಪರಸ್ತ್ರೀ ವ್ಯಾಮೋಹ ಬಿಡಿಸಲು, ಪ್ರೀತಿಯಲ್ಲಿ ಬಿದ್ದು ಮಕ್ಕಳು ಮಾತು ಕೇಳದಿದ್ದರೆ, ಶತ್ರುಗಳು ಮೆತ್ತಗಾಗಿ ಮೂಲೆ ಸೇರಲು, ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗವಾಗಿದ್ದರೆ ಚಿಂತಿಸಬೇಡಿ. ಅಘೋರ ತಾಂತ್ರಿಕ ವಿಧಾನದಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಂಬಿ, ಇದು ಸತ್ಯ. ಪರಿಹಾರ ಇವರಲ್ಲಿ ಮಾತ್ರ ಸಾಧ್ಯ. ನಂಬಿ ಕರೆ ಮಾಡಿ. ಇವರ ವಿಳಾಸ ಬಸವೇಶ್ವರ ಕಾಲೇಜ್ ಹತ್ತಿರ, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಇವರ ದೂರವಾಣಿ ಸಂಖ್ಯೆ 9914140330. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.